ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದೊಳ್ಳೆ ಆಲೂಗೆಡ್ಡೆ ಸಮೋಸ ಬೋಂಡ ರೆಸಿಪಿನ ಸಂಜೆ ಸ್ನ್ಯಾಕ್ಸ್ಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡೋಕೆ ಇದು ಬೋಂಡ ಆಗಿದ್ರೂ ಸಮೋಸ ಟೇಸ್ಟಲ್ಲೇ ಇರುತ್ತೆ. ಮನೇಲಿರೋ ಕಡಿಮೆ ಪದಾರ್ಥಗಳಲ್ಲಿ ಇದನ್ನ ಮಾಡ್ಬೋದು. ನಾನಿಲ್ಲಿ 8ರಿಂದ 10 ಆಲೂಗೆಡ್ಡೆನ ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಬೇಯಬೇಕು ಅಂದರೆ 3 ವಿಷಲ್ ಬೇಕೇ ಬೇಕು. ಅದಾದ ನಂತರ ಬೆಂದಿರೋ ಆಲೂಗೆಡ್ಡೆನ ತಟ್ಟೆನಲ್ಲಿ ದಬಾಕೊಂಡು ಆ ಸಿಪ್ಪೆಗಳ ಮೇಲೆ ಲೈಟಾಗಿ ಸ್ಮ್ಯಾಶ್ ಕೊಟ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಆಲೂಗೆಡ್ಡೆ ಸಿಪ್ಪೆ ಸುಲಭವಾಗಿ ಬಂದ್ಬಿಡುತ್ತೆ. ಇದಾದಮೇಲೆ ಆಲೂಗೆಡ್ಡೆನ ಕ್ಲೀನಾಗಿ ಒಂದು ಗ್ಲಾಸಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ಸಾಫ್ಟಾಗಿ ಹಿಟ್ಟಿಟ್ಟಾಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ನಾನು 1 ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಹಾಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದರ ಜೊತೆಗೆ ಸೀಕ್ರೆಟ್ ಆ್ಯಂಡ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹೌದು, ನಾನಿಲ್ಲಿ 5 ರೂಪಾಯಿದೊಂದು ಮ್ಯಾಗಿ ಮಸಾಲಾನ ತೊಗೊಂಡಿದ್ದೀನಿ. ಇದನ್ನು ಹಾಕಿದ್ರೇ ನಮ್ಮ ಬೋಂಡ ಸಮೋಸ ಟೇಸ್ಟಲ್ಲಿ ಸಕ್ಕತ್ತಾಗಿ ಬರೋದು. 1 ಪ್ಯಾಕೆಟ್ ಫುಲ್ ಮ್ಯಾಗಿ ಮಸಾಲಾನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಈಗ ಎಲ್ಲನೂ ಒಂದು ಹದವಾಗಿ ಸೇರ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನಲ್ಲೂ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಫುಲ್ಲು ಸ್ಮ್ಯಾಶ್ ಮಾಡಿದಾಗ ಅದು ಫುಲ್ಲು ಪೂರ್ತಿಯಾಗಿ ಹೊಂದ್ಕೊಂಡಿರುತ್ತೆ. ಇದಾದಮೇಲೆ ಈ ಆಲೂಗೆಡ್ಡೆ ಸ್ಟಫಿಂಗ್ಸ್ನ ನಾವು ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೋಬೇಕು. 8ರಿಂದ 10 ಆಲೂಗೆಡ್ಡೆ ತೊಗೊಂಡ್ರೆ ಒಂದು